ಪಿಆರ್ಸಿ ಅಧಿಸೂಚನೆ ರಾಷ್ಟ್ರದ ಏಕತೆ, ಭದ್ರತೆಗೂ ಧಕ್ಕೆ, ಕೇಂದ್ರ ಮಧ್ಯಪ್ರವೇಶಕ್ಕೆ ಶಾಸಕ ಸಿಮೆಂಟ್ ಮಂಜು ಆಗ್ರಹ. ಜುಲೈ 13ರಂದು ಡಿಸಿ ಮೂಲಕ ರಾಜ್ಯಪಾಲರಿಗೆ ಮನವಿ. ಅಮಿತ್ ಶೆಟ್ಟಿ. ಹಾಸನದಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ 2026 ಅಧಿಸೂಚನೆಯು ಸಾಂವಿಧಾನಿಕ ಮಾನ್ಯತೆ, ಕಾನೂನುಬದ್ಧತೆ ಹಾಗೂ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯ ತಕ್ಷಣ ಮಧ್ಯಪ್ರವೇಶಿಸಿ ಅಧಿಸೂಚನೆಯನ್ನು ಪರಿಶೀಲಿಸಬೇಕು ಹಾಗೂ ಈ ಬಗ್ಗೆ ಜುಲೈ 13ರ ಸೋಮವಾರ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗುವುದು. ಏನಾದರೂ ಸ್ಪಂದನೆ ದೊರೆಯದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಒತ್ತಾಯಿಸಿ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿದ ಅವರು, ಭಾರತದ ಸಂವಿಧಾನವು ದೇಶದಾದ್ಯಂತ ಒಂದೇ ಪೌರತ್ವ ವ್ಯವಸ್ಥೆಯನ್ನು ಒದಗಿಸಿದೆ. ಆದರೆ ರಾಜ್ಯ ಸರ್ಕಾರವು ಶಾಶ್ವತ ನಿವಾಸಿ ಎಂಬ ಪ್ರತ್ಯೇಕ ವರ್ಗವನ್ನು ಸೃಷ್ಟಿಸಲು ಮುಂದಾಗಿರುವುದು ಸಂವಿಧಾನದ ಮೂಲತತ್ವಗಳಿಗೆ ವಿರುದ್ಧವಾಗಿದೆ ಎಂದು ಆರೋಪಿಸಿದರು. ಈ ಕ್ರಮಕ್ಕೆ ಸ್ಪಷ್ಟವಾದ ಸಾಂವಿಧಾನಿಕ ಅಥವಾ ಶಾಸನಬದ್ಧ ಅಧಿಕಾರವಿಲ್ಲದೆ ಮುಂದಾಗಿರುವುದರಿಂದ ಸಂವಿಧಾನದ 14ನೇ ವಿಧಿಯಡಿ ನೀಡಿರುವ ಸಮಾನತೆಯ ಹಕ್ಕಿನ ಉಲ್ಲಂಘನೆಯಾಗುವ ಸಾಧ್ಯತೆಯಿದೆ ಎಂದರು. ಅಧಿಸೂಚನೆಯಲ್ಲಿ ಸೂಚಿಸಿರುವ ಅರ್ಹತಾ ಮಾನದಂಡಗಳು ಮುಖ್ಯವಾಗಿ ಸ್ಥಳೀಯ ಕಂದಾಯ ಅಧಿಕಾರಿಗಳ ನಿವಾಸ ಪರಿಶೀಲನೆಗೆ ಆಧಾರಿತವಾಗಿದ್ದು, ಸಮರ್ಥ ಕೇಂದ್ರ ಸಂಸ್ಥೆಗಳ ಮೂಲಕ ಭಾರತೀಯ ಪೌರತ್ವವನ್ನು ಕಡ್ಡಾಯವಾಗಿ ಪರಿಶೀಲಿಸುವ ವ್ಯವಸ್ಥೆಯಿಲ್ಲ. ಇದರಿಂದ ಅಕ್ರಮ ವಲಸಿಗರು ಅಥವಾ ವಿದೇಶಿ ಪ್ರಜೆಗಳು ನಕಲಿ ದಾಖಲೆಗಳ ಮೂಲಕ ಪ್ರಮಾಣಪತ್ರ ಪಡೆಯುವ ಅಪಾಯವಿದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದರು. ಇಂತಹ ಪ್ರಮಾಣಪತ್ರದ ಆಧಾರದ ಮೇಲೆ ಸರ್ಕಾರಿ ಸೌಲಭ್ಯಗಳು, ಶಿಕ್ಷಣ ಪ್ರವೇಶ, ಉದ್ಯೋಗಾವಕಾಶಗಳು ಹಾಗೂ ವಿವಿಧ ಸರ್ಕಾರಿ ಯೋಜನೆಗಳ ಲಾಭ ಪಡೆಯುವ ಅವಕಾಶ ಸಿಗಬಹುದು. ಇದು ಅಕ್ರಮ ವಾಸವನ್ನು ಕಾನೂನುಬದ್ಧಗೊಳಿಸುವುದರ ಜೊತೆಗೆ ಅಕ್ರಮ ವಲಸಿಗರನ್ನು ಗುರುತಿಸಿ ಕ್ರಮ ಕೈಗೊಳ್ಳುವ ಕೇಂದ್ರ ಸರ್ಕಾರದ ಪ್ರಯತ್ನಗಳಿಗೂ ಅಡ್ಡಿಯಾಗಬಹುದು ಎಂದು ಹೇಳಿದರು. ಪೌರತ್ವ, ವಿದೇಶಿಯರ ನಿಯಂತ್ರಣ, ವಲಸೆ ಹಾಗೂ ಆಂತರಿಕ ಭದ್ರತೆ ವಿಷಯಗಳು ಕೇಂದ್ರ ಸರ್ಕಾರದ ಅಧಿಕಾರ ವ್ಯಾಪ್ತಿಗೆ ಸೇರಿರುವುದರಿಂದ ರಾಜ್ಯ ಮಟ್ಟದಲ್ಲಿ ಇಂತಹ ಪ್ರತ್ಯೇಕ ವ್ಯವಸ್ಥೆ ರೂಪಿಸುವುದು ಕೇಂದ್ರದ ಏಕರೂಪದ ಕಾನೂನು ವ್ಯವಸ್ಥೆಗೆ ಧಕ್ಕೆ ತರುವ ಸಾಧ್ಯತೆಯಿದೆ ಎಂದು ಅಭಿಪ್ರಾಯಪಟ್ಟರು. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ 2026ರ ಸಾಂವಿಧಾನಿಕ ಮಾನ್ಯತೆಯನ್ನು ಪರಿಶೀಲಿಸಲು ಕೇಂದ್ರ ಗೃಹ ಸಚಿವಾಲಯವು ಸಮರ್ಥ ಅಧಿಕಾರಿಯನ್ನು ನೇಮಿಸಬೇಕು. ಪರಿಶೀಲನೆ ಪೂರ್ಣಗೊಳ್ಳುವವರೆಗೆ ಅಧಿಸೂಚನೆಯ ಅನುಷ್ಠಾನವನ್ನು ಸ್ಥಗಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು. ಜೊತೆಗೆ ಅಧಿಸೂಚನೆ ಹೊರಡಿಸಿರುವ ಕಾನೂನು ಮತ್ತು ಸಾಂವಿಧಾನಿಕ ಆಧಾರದ ಕುರಿತು ರಾಜ್ಯ ಸರ್ಕಾರದಿಂದ ಸಮಗ್ರ ವರದಿ ಪಡೆಯಬೇಕು ಎಂದು ಒತ್ತಾಯಿಸಿದರು. ಭಾರತೀಯ ಪೌರತ್ವದ ಸಮಗ್ರ ಪರಿಶೀಲನೆ ಇಲ್ಲದೆ ಯಾವುದೇ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡಬಾರದು. ದೇಶದ ಸಾಂವಿಧಾನಿಕ ವ್ಯವಸ್ಥೆ, ಸಮಾನತೆಯ ತತ್ವ ಹಾಗೂ ರಾಷ್ಟ್ರೀಯ ಭದ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಮನವಿ ಸಲ್ಲಿಸಲಾಗುವುದು ಎಂದರು. ರಾಜ್ಯ ಸರ್ಕಾರವು ರಾಜಕೀಯಕ್ಕಿಂತ ಸಾರ್ವಜನಿಕರ ಹಿತಾಸಕ್ತಿಗೆ ಆದ್ಯತೆ ನೀಡಬೇಕು. ಸಂವಿಧಾನದ ಉಲ್ಲಂಘನೆಯಾಗುವಂತಹ ಕ್ರಮಗಳನ್ನು ಕೈಬಿಡಬೇಕು ಎಂದು ಅವರು ಹೇಳಿದರು. ಮೆಕ್ಕೆಜೋಳಕ್ಕೆ ಬಿಳಿಸುಳಿ ರೋಗ, ರೈತರಿಗೆ ಪರಿಹಾರ ನೀಡುವಂತೆ ಒತ್ತಾಯ. ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆಗೆ ಬಿಳಿಸುಳಿ ರೋಗ ವ್ಯಾಪಕವಾಗಿ ಕಾಣಿಸಿಕೊಂಡು ರೈತರು ತೀವ್ರ ನಷ್ಟ ಅನುಭವಿಸುತ್ತಿದ್ದಾರೆ. ಈ ಕುರಿತು ವಿಧಾನಸಭೆಯಲ್ಲಿ ಪ್ರಶ್ನೆ ಎತ್ತಿ ಪರಿಹಾರಕ್ಕೆ ಒತ್ತಾಯಿಸಿದ್ದರೂ ಸರ್ಕಾರದಿಂದ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ರೈತರ ಜಮೀನುಗಳ ಸ್ಥಿತಿ ಆತಂಕಕಾರಿಯಾಗಿದ್ದು, ಈ ಕುರಿತು ಜಿಲ್ಲಾಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕವೂ ಚರ್ಚಿಸಲಾಗಿದೆ. ಆಲೂಗಡ್ಡೆ, ಮೆಕ್ಕೆಜೋಳ ಸೇರಿದಂತೆ ವಾಣಿಜ್ಯ ಬೆಳೆಗಳಿಗೆ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಮೊದಲು ಭೂಮಿಯ ಫಲವತ್ತತೆ ಕಾಪಾಡುವ ಕ್ರಮಗಳಿಗೆ ಸರ್ಕಾರ ಆದ್ಯತೆ ನೀಡಬೇಕು. ರೈತರ ಬೆಳೆಗೆ ಸೂಕ್ತ ಮಾನ್ಯತೆ ಮತ್ತು ಪರಿಹಾರ ಒದಗಿಸಬೇಕು ಎಂದು ಸಲಹೆ ನೀಡಿದರು. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಾತನಾಡಿ, ಕರ್ನಾಟಕ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸೋಮವಾರ ಬಿಜೆಪಿ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗುವುದು. ಸರ್ಕಾರದಿಂದ ಸೂಕ್ತ ಸ್ಪಂದನೆ ದೊರೆಯದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಮುಖಂಡರಾದ ರಾಜಕುಮಾರ್, ಚಂದ್ರು, ಪ್ರಕಾಶ್, ವೇದವತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದಕ್ಕೆ ಭೇಟಿ ಕೊಡ್ತಾ ಇದ್ದೀನಿ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಬಿಳಿಸುಳಿ ರೋಗ ಸಂಬಂಧಪಟ್ಟಂಗೆ ಮಾಧ್ಯಮ ಮಿತ್ರರು ದಯವಿಟ್ಟು ನಮ್ಮ ಜೊತೆ ಬರಬೇಕು. ಕಟ್ಟಾಯದಲ್ಲಿ ಶಂಕರನಹಳ್ಳಿ ರೈತರ ಜಮೀನಿಗೆ ಭೇಟಿ ಕೊಟ್ಟು ಕೃಷಿ ಅಧಿಕಾರಿಗಳನ್ನು ಕೂಡ, ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಕೃಷಿ ಅಧಿಕಾರಿಗಳನ್ನು ಕೂಡ ಜೊತೆಲಿ ಕರ್ಕೊಂಡಿದ್ದೀನಿ. ತಾವೆಲ್ಲರೂ ಬಂದು ಜೊತೆಲಿ ನಿಲ್ಲಿಸ್ಕೊಂಡು ಒಂದು ಭೇಟಿ ಕೊಡ್ತೀನಿ. ಇದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ನೀವು ಹೇಳ್ತಾ ಇರ್ತಕ್ಕಂಥ ಪ್ರಶ್ನೆಯನ್ನ ನಾನು 1 ವರ್ಷದ ಹಿಂದೆನೇ ಕೇಳಿದ್ದೀನಿ. ಹೌಸಲ್ಲೂ ಕೂಡ ಅದನ್ನು ರೈಸ್ ಮಾಡಿದ್ದೀನಿ.
ಪರಿಹಾರಕ್ಕೆ ಒತ್ತಾಯವನ್ನ ಮಾಡಿದ್ದೀನಿ, ರೈತರಿಗಾಗಿರೋ ಅನ್ಯಾಯ ಸರಿಪಡಿಸಿ ಅಂತ ಹೇಳಿದ್ದೀನಿ, ಆದರೂ ಕೂಡ ಮಾಡಿಲ್ಲ. ಈ ಸತಿ ಇದನ್ನ ಇಲ್ಲಿಗೆ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಹೋದ್ ಸತಿ ಕಂಪೇರ್ ಮಾಡಿದ್ರೆ ತುಂಬಾ ಹಾಳಾಗಿದೆ. ನಾನು ನೋಡ್ಕೊ ಬಂದೆ, ಜಮೀನ ನೋಡ್ಬಿಟ್ಟು ಹೊಟ್ಟೆ ಉರಿಯುತ್ತೆ. ಹಾಗಾಗಿ ನಾನೀಗ ಅಲ್ಲೊಂದು ಬೈಟ್ ಕೊಟ್ಟಿದ್ದೀನಿ, ಆ ವಿಡಿಯೋ ಕಳಿಸ್ಕೊಡ್ತೀನಿ, ಏನ್ ಹೇಳಿದೀನಿ ಕೇಳಿ. ಸರ್, ಖಂಡಿತವಾಗ್ಲೂ ನಾನು ಜಿಲ್ಲಾಧಿಕಾರಿಗಳ ಹತ್ರ ದೂರವಾಣಿ ಮುಖಾಂತರ ಕೂಡ ನಾನು ಮಾತಾಡಿದ್ದೀನಿ. ನಾನು ಏನು ಮಾತಾಡಿದ್ದೀನಿ ಅಂತಕ್ಕಂಥ ನಿಮಗೆ ಕೊಡ್ತೀನಿ, ಬೈಟ್ನ ಬನ್ನಿ. ರೈತರಿಗೆ ಜಮೀನಿಗೆ ಬಂದು ನೀವು ವರದಿ ಮಾಡಿದರೆ ನಮ್ಮ ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಖಂಡಿತವಾಗ್ಲೂ ಹಾಸನ ಜಿಲ್ಲೆಯಲ್ಲಿ ಈಗ ಇದು ವಾಣಿಜ್ಯ ಬೆಳೆ ಆಲೂಗೆಡ್ಡೆ ಹೋಗಿದೆ, ಇದು ಹೋಯ್ತು ಅಂದರೆ ಸರ್ ನಮ್ಗೆ ಏನು ನಮ್ಮ ರೈತರು ಬರೀ ಏನು ರಾಗಿ ತಿನ್ಕೊಂಡಿರೋಕ್ಕಾಗಲ್ಲ. ದಿನನಿತ್ಯದ ಖರ್ಚಿಗೆ ಬೇಕು ಅಂತಂದ್ರೆ ವಾಣಿಜ್ಯ ಬೆಳೆ ಬೆಳಿಲೇಬೇಕು. ಜೋಳ ಇಲ್ದಲೆ ನಮ್ಮ ಜಿಲ್ಲೆಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇಲ್ಲ, ಪರಿಹಾರ ಕೊಡಲೇಬೇಕು ಅಂತಕ್ಕಂಥ ಒತ್ತಾಯ. ದಯವಿಟ್ಟು ಕಟಾಯಿಗೆ ಹೋಗೋಣ, ತಾವೆಲ್ಲರೂ ಬರಬೇಕು ಅಂತಕ್ಕಂಥದ್ದು ನಮ್ಮದು. ಸರ್ಕಾರ ಯಾವುದೇ ಕೃಷಿ ಇಲಾಖೆ ಫಸ್ಟು ರೈತನಿಗೆ ಯಾವುದೇ ಬೆಳೆಯನ್ನು ಬೆಳೆಸಬೇಕು ಅಂತ ಹೇಳಿದ್ರೆ ಮೊದಲ ಆದ್ಯತೆ ಭೂಮಿಯನ್ನ ಫಲವತ್ತತೆಗೆ ಕೊಡಬೇಕು. ಅಂದ್ರೆ ಯಾವುದೋ ಕೋಳಿ ಚಿನ್ನದ ಮಟ್ಟ ಒಂದೇ ಕುಯ್ಕ ತಿನ್ನಕ್ಕಾಗತ್ತ? ಕುಯ್ಯಕ್ಕಾಗಲ್ಲ. ನಾವು ಭೂಮಿಯನ್ನ ಫಲವತ್ತತೆ ಇಟ್ಕೊಂಡು ನಾವು ಬೆಳೀತಕ್ಕಂಥ ಬೆಳೆಯಿಂದ ಲಾಭ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇವರುಗಳು ಅದಕ್ಕೆ ಆದ್ಯತೆಯನ್ನು ಕೊಡದಲೆ ರೈತರಿಗೆ, ಈಗ ನಾನು ಜಿಲ್ಲಾಧಿಕಾರಿಗಳನ್ನ ಪ್ರಶ್ನೆ ಮಾಡಿದೆ, ಏನಂತ, ನೀವು ಮೊದಲು ಬೀಜವನ್ನು ಮಾರಾಟ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ರೈತರಿಗೆ ಇಷ್ಟೊಂದು ಅನ್ಯಾಯ ಆಗ್ತಾ ಇತ್ತಿಲ್ಲ. 1 ಎಕರೆ ಬೆಳೆಗೆ 25,000 ಖರ್ಚು ಮಾಡಿದ್ದಾನೆ ರೈತ. 25,000ದಿಂದ 30,000 ಹೊಲ ಉಳ್ಬೇಕು, ಬೀಜ ಹಾಕಬೇಕು, ಕಳೆ ಕೀಳಬೇಕು, ಗೊಬ್ಬರ ಹಾಕಬೇಕು, ಔಷಧಿ ಹೊಡಿಬೇಕು, ಲಾಸ್ಟಿಗೆ ಅದನ್ನು ಕಿತ್ತು ಬಿಡಿಸಿ ಮಾರಾಟ ಮಾಡಿದರೆ 1 ಎಕರೆಗೆ 25,000 ಲಾಭ ಮಾಡ್ಬೋದು ಪಾಪ ಪುಣ್ಯಾತ್ಮ. ಈಗ ಅದು ಇಲ್ಲಾಂದ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕು, ಸಂಪೂರ್ಣ ನಾಶ ಆಗೋಗಿದೆ. ಹೋದ್ ಸತಿ ಎಷ್ಟು ಒತ್ತಾಯ ಮಾಡಿ, ಎಷ್ಟು ಪ್ರತಿಭಟನೆ ಮಾಡಿ ಹೌಸಲ್ಲಿ ರೈಸ್ ಮಾಡಿದ್ರು ಕೂಡ ಒಂದೇ ಒಂದು ಬಿಡುಗಾಸು ಕೂಡ ಪರಿಹಾರವನ್ನು ಕೊಟ್ಟಿಲ್ಲ. ನಾನು ಸರ್ಕಾರ ಕೇಳೋದು, ಈ ಬಾರಿ ಪರಿಹಾರ ಕೇಳಲ್ಲ ನಾವು. ಸರ್ಕಾರ ಪರಿಹಾರದ ಜೊತೆಗೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಇಲ್ಲಾಂದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ ಬಿಡಿ ಸರ್. ಹಾಸನ ರೈತರು ನಮ್ಮ ಆಲೂರು ತಾಲೂಕಲ್ಲಿ 1 ಎಕರೆ, ಅರ್ಧ ಎಕರೆ, 3/4 ಎಕರೆ, 1 ಎಕರೆ ಜಮೀನು, ಅದ್ರಲ್ಲೂ ವಾಟೆ ಬೆಳೆಗೆ ಹೋಗಿದೆ, ಎಕ್ಚಿಗೆ ಹೋಗಿದೆ, ಈಗ ರೈಲ್ವೆಗೆ ಹೋಗ್ತಾ ಇದೆ. ಉಳಿದಿರೋ 1 ಚೂರು ಪಾರು ಜಮೀನು, ಅದರಲ್ಲೇನೋ ಕೃಷಿ ಮಾಡ್ಕೊತಾ ಇದ್ದಾರೆ. ಈಗ ಅದು ಇಲ್ಲದೇ ಇರೋ ಪರಿಸ್ಥಿತಿ ರೋಡಿಗೆ ಬರ್ತಾರಲ್ಲ ಸರ್ ರೈತರಿಗೆ. ಏನಿದೆ ನಮ್ಮ ಹತ್ರ, ಏನು ವಾಣಿಜ್ಯ ಬೆಳೆ ಇದೆ? ನೀವು ಹೇಳ್ದಂಗೆ ಆಲೂಗೆಡ್ಡೆ ಹೋಯ್ತು, ಶುಂಠಿಲೆಲ್ಲ 1 ವರ್ಷ ಲಾಭ ಮಾಡಿದ್ರು, 5 ವರ್ಷ ಕೈಯಿಂದ ಕಳ್ಕೊಂಡ್ರು, ಅದು ಹೋಯ್ತು. ಈಗ ಜೋಳ ಬೆಳಿತಾರೆ, ಈಗ ಅದನ್ನು ಮಾಡಂಗಿಲ್ಲ. ಅಂದ್ರೆ ಆಲ್ಟರ್ನೇಟ್ ಬೆಳೆ ರಾಗಿ ಬೆಳೀರಿ ಅಂತಾರೆ. ರಾಗಿ ಏನು ವಾಣಿಜ್ಯ ಬೆಳೆ ಅಲ್ಲ, ತಿನ್ನಕ್ಕೆ ಬೆಳ್ಕೋಬಹುದು, ಸ್ವಲ್ಪ ಮಾರಾಟ ಮಾಡಿದ್ರೆ ಅಲ್ಪ ಸ್ವಲ್ಪ ಬರ್ಬೋದು. ದಿನನಿತ್ಯ ಖರ್ಚಿಗೆ ಅಕ್ಕಿ ಒಂದು ಬೆಳ್ಕಂತ ಅಂದ್ರೆ ಅದಕ್ಕೆ ಖಾರ ಪುಡಿ ಬೇಕು, ಬೇಳೆ ಬೇಕು, ಎಣ್ಣೆ ಬೇಕು, ತಗೊಬರಲೇಬೇಕಲ್ಲ ರೈತ ದಿನನಿತ್ಯ ಜೀವನಕ್ಕೆ. ಹಾಗಾಗಿ ಸರ್ಕಾರ ಬೇಡ, ಅದನ್ನು ಅಲ್ಲಿ ಇದು ಮಾಡೋಣ. ಹಾಗಾಗಿ ಸರ್ಕಾರ ಇದು ಕೂಡಲೇ ರೈತರ ನೆರವಿಗೆ ಧಾವಿಸ್ಬೇಕು ಅಂತ ಒತ್ತಾಯ. ಮಾಧ್ಯಮ ಮಿತ್ರರು ದಯವಿಟ್ಟು ನಾವು ಕಟ್ಟಾಯ ಜಮೀನುಗಳಿಗೆ ಹೋಗ್ತಾ ಇದ್ದೀವಿ, ನೀವು ಬಂದು ಅಲ್ಲಿ ವರದಿಯನ್ನು ಮಾಡಿದರೆ ರಾಜ್ಯ ಸರ್ಕಾರಕ್ಕೆ ಇವತ್ತೇ ಮುಟ್ಟುತ್ತೆ.